ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಕಿಚ್ಚು ಶುರುವಾಗ್ಬಿಟ್ಟಿದೆ. ಅದರಲ್ಲೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ವಿರುದ್ಧ ಸಿಡಿದು ಬೀಳ್ತಾ ಇರತಕ್ಕಂಥದ್ದು ಮತ್ತು ಕಾಂಗ್ರೆಸ್ನ ದೌರ್ಜನ್ಯದ ವಿರುದ್ಧ ಅಥವಾ ಕಾಂಗ್ರೆಸ್ ನಾಯಕರ ದುರಹಂಕಾರದ ವಿರುದ್ಧ ಸಿಡಿದು ಬಿದ್ದು ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಡಿ ಅನ್ನುವಂಥ ಮಾತುಗಳನ್ನು ಕಾಂಗ್ರೆಸ್ನ ಧಾರ್ಮಿಕ ಮುಖಂಡರಿಂದ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಕಾಂಗ್ರೆಸ್ನಲ್ಲೇ ಇರತಕ್ಕಂಥ ಹಲವಾರು ಅಲ್ಪಸಂಖ್ಯಾತ ಮುಖಂಡರು ಕೂಡ ಕಾಂಗ್ರೆಸ್ ನಾಯಕರ ಇತರೆ ನಾಯಕರ ದುರಹಂಕಾರದ ಬಗ್ಗೆ ತಮ್ಮ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲವೂ ಕೂಡ ಈಗ ನಡೀತಾ ಇರತಕ್ಕಂಥ ಬೈ ಎಲೆಕ್ಷನ್ ಇದೆಯಲ್ಲ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಪ್ರತಿಧ್ವನಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾದರೆ ಯಾರ್ಯಾರು ಯಾವ್ಯಾವ ತರಹದ ಅಹಂಕಾರದ ವರ್ತನೆಗಳನ್ನು ಮಾಡಿದ್ರು, ಯಾಕೆ ಅಲ್ಪಸಂಖ್ಯಾತರು ಇವತ್ತು ಕೆರಳಿ ಕೆಂಡವಾಗಿಬಿಟ್ಟಿದ್ದಾರೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ನೋಡಪ್ಪ, ಎಲ್ಲೇ ರೈತ ಇವ್ರಿಗೆ ಏನಾರ ಹೇಳಿದ್ರ, ನಾವು ಅಪ್ಪನ ಜೊತೆಗೆ ಏನಾರ ಕುಂತಾಗ ಏನಾರ ಹೇಳಿದ್ರ? ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ? ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು. ಇದು ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತಾವ. ನಾವು ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು. ಅವ್ರಿಗೆ ಬರಕ್ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ನಾ ಚುನಾವಣೆಗೆ ಹೋಗೇನಿ ಅಂತಂದ್ರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದ್ರು ಬರ್ಬೋದು. ಎಸ್ ವೀಕ್ಷಕರೇ, ಅಕ್ಷರಶಃ ಅಲ್ಪಸಂಖ್ಯಾತ ಮತದಾರರು, ಅದರಲ್ಲೂ ಕೂಡ ಮುಸ್ಲಿಂ ಮತದಾರರು ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಕೆರಳಿ ಕೆಂಡಾಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಕಳೆದ ಹಲವಾರು ದಿನಗಳಿಂದ ನೋಡಿ, ಹೆಚ್ಚು ಕಡಿಮೆ ಒಂದು ತಿಂಗಳಾಗ್ತಾ ಬಂತು. 25 ದಿನ, ಒಂದು ತಿಂಗಳಿನಿಂದ ಅಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು, ಈ ಬೈ ಎಲೆಕ್ಷನ್ನಲ್ಲಾದರೂ ಕೊಡಬೇಕು ಅನ್ನುವಂಥ ಒಂದು ಕೂಗು ಕೇಳಿ ಬಂತು. ಅದು ಕೇವಲ ಯಾವುದೋ ಒಬ್ಬ ಜಮೀರ್ ಅಹಮದ್ ಅನ್ನುವಂಥ ಒಬ್ಬ ನಾಯಕನ ಕೂಗಲ್ಲ, ಅದು ಒಂದು ಇಡೀ ಮತದಾರ ಗುಂಪಿನ ಕೂಗಾಗಿತ್ತು. ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇರತಕ್ಕಂಥ ಸುಮಾರು 65, 70, 80, 90 ಸಾವಿರ ಮತದಾರರಿದ್ದಾರಲ್ಲ, ಅವರೆಲ್ಲರ ಒಕ್ಕೊರಲಿನ ಕೂಗಾಗಿತ್ತು. ಇಲ್ಲಿವರೆಗೂ 4-5 ದಶಕಗಳ ಕಾಲ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ದೀವಿ. ಅದರಲ್ಲೂ ಪ್ರಮುಖವಾಗಿ SS ಫ್ಯಾಮಿಲಿ ಅಂದರೆ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ. ಇಲ್ಲಿವರೆಗೂ ನಮ್ಮನ್ನ ಮೆಟ್ಟಿಲುಗಳನ್ನಾಗಿ ಬಳಸ್ಕೊಂಡಿದ್ದಾರೆ. ಈಗಲಾದರೂ ನಮಗೆ ಆದ್ಯತೆ ಸಿಗಲಿ, ನಮಗೆ ಅವಕಾಶ ಸಿಗಲಿ ಅನ್ನುವಂಥ ಒಂದು ಕೂಗು ಎದ್ದಿತ್ತು. ಆ ಕೂಗನ್ನ ಹೈಕಮಾಂಡ್ ಮಟ್ಟದವರೆಗೂ ತೆಗೆದುಕೊಂಡು ಹೋದವರು ಸಚಿವ ಜಮೀರ್ ಅಹಮದ್ ಅಂತ ದೊಡ್ಡ ತಪ್ಪೇನು ಮಾಡಲಿಲ್ಲ. ಪಕ್ಷದ ಚೌಕಟ್ಟಿನ ಹೊರಗಡೆ ನಿಂತ್ಕೊಂಡು ಅವರೇನು ಟಿಕೆಟ್ ಕೇಳಲಿಲ್ಲ, ಪಕ್ಷದ ಸಿದ್ಧಾಂತಗಳ ವಿರುದ್ಧವಾಗಿ ಟಿಕೆಟ್ ಅನ್ನು ಕೇಳಲಿಲ್ಲ. ಏನು ಕಾಂಗ್ರೆಸ್ ಪಕ್ಷದ ಒಂದು ವೋಟ್ ಬ್ಯಾಂಕ್ ಅಂತಾನೆ ಕರೆಸ್ಕೊಳ್ಳುವಂಥ ಮುಸ್ಲಿಮರ ಪರವಾಗಿ, ಸಮುದಾಯದ ಪರವಾಗಿ ಒಂದು ಟಿಕೆಟ್ ಅನ್ನು ಕೇಳುವಂಥದ್ದು ತಪ್ಪು ಅನ್ನುವಂಥ ಮಾತನ್ನೇ ಅದನ್ನ ಪರಿವರ್ತಿಸಲಾಯಿತು. ಜಮೀರ್ ಅಹಮದ್ ಅವರನ್ನ ವಿಲನ್ನ ಸ್ಥಾನದಲ್ಲಿ ನಿಲ್ಲಿಸಲಾಯಿತು. ನೋಡಿ, ಪರಿಣಾಮ ಏನಾಯಿತು? ಈಗ ಜಮೀರ್ ಅಹಮದ್ ಅವರು ಯಾವುದೇ ಕಾರಣಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲೆಕ್ಷನ್ ಕ್ಯಾಂಪೇನ್ಗೆ ಬರ್ತಾ ಇಲ್ಲ. ಇದರ ನೇರ ಪರಿಣಾಮ ಅಲ್ಲಿರ್ತಕ್ಕಂಥ, ನಾನು ಹೇಳಿದಾಗೆ 70, 80, 90 ಸಾವಿರ ಮತದಾರರ ಮೇಲೆ ಬೀಳ್ತಾ ಇದೆ. ಅಲ್ಲಿ ಇನ್ನೂ ಕೂಡ 13ರಿಂದ 14 ಜನ ಅಲ್ಪಸಂಖ್ಯಾತ ಕ್ಯಾಂಡಿಡೇಟ್ಗಳು ಅಲ್ಲಿ ನಾಮಿನೇಷನ್ ಸಲ್ಲಿಸಿದ್ದಾರೆ. ಆ ವೋಟ್ಗಳು ಡಿವೈಡ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಬಿಜೆಪಿಯ ಘಟಾನುಘಟಿ ನಾಯಕರು ಅಲ್ಲಿ ಬಂದು ಈಗ ತಮ್ಮ ಬಿಜೆಪಿ ಅಭ್ಯರ್ಥಿ ಪರವಾಗಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಆ ಮತಗಳು ಯಾವುದು ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತಗಳು ಒಡೆದು ಹೋಗುವಂತ ಸಾಧ್ಯತೆ ಇದೆ. ಈಗ ಒಂದು ಕಡೆ ಅಲ್ಪಸಂಖ್ಯಾತ ಮತಗಳು ಬೇರೆ ಕಡೆ ಹೋಗ್ತಾ ಇವೆ, ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಹಿಂದೂ ಮತಗಳು ಬಿಜೆಪಿ ಕಡೆಗೆ ಹೋಗ್ತಾ ಇದ್ದಾವೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಸೋಲುವಂತ ಸಾಧ್ಯತೆಗಳು ಕಾಣ್ತಾ ಇದ್ದಾವ ಅನ್ನುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ನೋಡಿ, ಇದಕ್ಕೆ 2-3 ಕಾರಣಗಳಾಯಿತು. ಜಮೀರ್ ಅಹಮದ್ ತಮ್ಮ ಸಮುದಾಯದ ಪರವಾಗಿ ಟಿಕೆಟ್ ಕೇಳಿದ್ದು ತಪ್ಪಲ್ಲ. ಹೈಕಮಾಂಡ್ ಏನು ಅವ್ರು ಕೇಳಿದ ತಕ್ಷಣ ಕೊಟ್ಟು ಬಿಡಲಿಲ್ಲ, ಆಯ್ತಾ? ಕಳೆದ 4-5 ದಶಕಗಳಿಂದ ಒಂದೇ ಕುಟುಂಬಕ್ಕೆ ಕೊಡ್ತಾ ಇರತಕ್ಕಂಥದ್ದು, ಕುಟುಂಬ ರಾಜಕಾರಣದ ವಿರುದ್ಧ ಅವರು ಟಿಕೆಟ್ ಅನ್ನು ಕೇಳಿದ್ರು, ಆಯ್ತಾ? ಕೊಡ್ಲಿಲ್ಲ. ಸಾದಿಕ್ ಪೈಲ್ವಾನ್ ಬಂಡಾಯ ಎದ್ರು, ಆಮೇಲೆ ಅವರು ಬಂಡಾಯ ಶಮನ ಮಾಡಲಾಯಿತು. ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಡೀ ಮುಸ್ಲಿಂ ಸಮುದಾಯವನ್ನೇ ಒಂದು ರೀತಿಯ ವಿಲನ್ಗಳಾಗಿ ದೂಷಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ SS ಮಲ್ಲಿಕಾರ್ಜುನ್ ಏನಿದ್ದಾರೆ, ಸಚಿವ SS ಮಲ್ಲಿಕಾರ್ಜುನ್ ಜಮೀರ್ ಅಹಮದ್ ಅವರ ವಿಚಾರದಲ್ಲಿ ಅವರು ಮಾತನಾಡಿದ ಅವಮಾನಕರ ಮಾತುಗಳಿದ್ದಾವಲ್ಲ, ಇವತ್ತು ಮುಸ್ಲಿಂ ಸಮುದಾಯವನ್ನು ಕೆರಳಿಸಿ ನಿಂತುಬಿಟ್ಟಿದೆ. ಟಿಕೆಟ್ ಕೇಳಿದಾಗ ಜಮೀರ್ ಅಹಮದ್ಗೆ ಏಕವಚನದಲ್ಲಿ ಮಾತನಾಡುವಂಥದ್ದು, ಅವರು ಎಲೆಕ್ಷನ್ಗೆ ಬರ್ತಾರೆ ಅಂತ ಅಂದಾಗ ಕ್ಯಾಂಪೇನ್ಗೆ ಅವನು ಯಾಕೆ ಬರ್ತಾನೆ, ಇಲ್ಲಿ ಅವನು ಯಾಕೆ ಬರಬೇಕು, ಅವ್ರು ಯಾಕೆ ಬರಬೇಕು, ಬೇಕಾಗಿಲ್ಲ ಅನ್ನುವಂಥ ದುರಹಂಕಾರದ ಮಾತುಗಳನ್ನು ಆಡೋದು. ಮತ್ತೆ ಈ ತರಹದ ಜಮೀರ್ ಅಹಮದ್ ವಿರುದ್ಧ ನಿರಂತರ ಅಪಮಾನಕರ ಮಾತುಗಳನ್ನು ಆಡಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಇವತ್ತು ಪ್ಲೇಟ್ ಬದಲಾಯಿಸಿ ಏನು ಹೇಳಿದ್ದಾರೆ
ಗೊತ್ತಾ, ಇಲ್ಲಿಲ್ಲ ಅವರೂ ಬೇಕು, ಅವರು 5ನೇ ತಾರೀಕು ಬರ್ತಾರೆ ಎಲೆಕ್ಷನ್ ಕ್ಯಾಂಪೇನ್ಗೆ ಅನ್ನುವಂಥ ಮಾತುಗಳನ್ನು ಆಡ್ತಾರೆ. ಇದು ಹಣದ ಮದನ, ಶಾಮ್ನೂರು ಕುಟುಂಬಕ್ಕೆ ಇರ್ತಕ್ಕಂಥ, ಅಥವಾ ಏನಾದರೂ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ, ನಮ್ಮ ಕುಟುಂಬಕ್ಕೆ ಓಟ್ ಹಾಕ್ತಾರೆ ಅನ್ನೋಂಥ ದುರಹಂಕಾರನ, ಅಥವಾ ತಮ್ಮದೇ ಪಕ್ಷದ ಸಚಿವನ ವಿರುದ್ಧ ಇರ್ತಕ್ಕಂಥ ನಿರ್ಲಕ್ಷ್ಯನ, ಒಂದು ಸಮುದಾಯದ ನಿರ್ಲಕ್ಷ್ಯವನ್ನಾಗಿ ಯಾಕೆ ಮಾಡ್ಕೋಬೇಕದು ಅನ್ನುವಂಥದ್ದು ಅಲ್ವಾ? ಹಾಗಾಗಿ ಈ ಒಂದು ದುರಹಂಕಾರ ಇದೆಯಲ್ಲ, ಇದ್ರ ಜೊತೆಗೆ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ಒಂದು ಸೀನನ್ನು ನಿಮ್ಮ ಕಣ್ಣೆದುರಿಗೆ ತರಲಿಕ್ಕೆ ಬಯಸ್ತೀನಿ. ಏನು ಸಾದಿಕ್ ಪೈಲ್ವಾನ್ ಅವರನ್ನು ದಾವಣಗೆರೆಯಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದು ಮನವೊಲಿಸಿ ಸಿದ್ದರಾಮಯ್ಯನವರು KPCC ಕರ್ಕೊಂಡು ಬಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಅಲ್ಲಿ DK ಶಿವಕುಮಾರ್ ಅವರ ವರ್ತನೆ ಹೇಗಿತ್ತು ಗೊತ್ತಾ? ಮಾಧ್ಯಮದವರು ಕೇಳ್ತಾರೆ, ಸಾದಿಕ್ ಪೈಲ್ವಾನ್ ಅವರಿಗೆ ಬೇರೆ ಏನಾದರೂ ಭರವಸೆ ಮಾಡಿದ್ದೀರಾ, ಏನಾದರೂ ಆಶ್ವಾಸನೆ ಕೊಟ್ಟಿದ್ದೀರಾ ಅವರು ಸಮಾಧಾನ ಮಾಡ್ಕೊಳ್ಳಿಕ್ಕೆ ಅಂತಂದ್ರೆ DK ಶಿವಕುಮಾರ್ ಹೇಳೋವಂಥ ಮಾತು, ನೋ 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 ನೋ, ಯಾವ ಭರವಸೆನೂ ಇಲ್ಲ, ಯಾವ ಕಂಡೀಷನೂ ಇಲ್ಲ, ಬೇಷರತ್ತಾಗಿ ಅವ್ರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಅಂತ ಅಂದ್ಬಿಟ್ಟು ಆ ಮಾತಾದ ಆದ ತಕ್ಷಣ ನೀವು ಗಮನ ಹರಿಸ್ಬೋದು, ಸಾದಿಕ್ ಪೈಲ್ವಾನ್ ಧಡಕ್ಕನೆ ಆ ಪತ್ರಿಕಾಗೋಷ್ಠಿಯನ್ನು ಎದ್ದೊಳ್ತಾರೆ, ಎದ್ದು ಹೊರಟು ಬಿಡ್ತಾರೆ. ಅಂದರೆ ಒಬ್ಬ ಅಲ್ಪಸಂಖ್ಯಾತ ಮುಖಂಡನನ್ನ ನಿರ್ಲಕ್ಷ್ಯವಾಗಿ ಅಥವಾ ಆ ಮಟ್ಟಿಗೆ ಅವಮಾನಕರವಾಗಿ ನಡೆಸ್ಕೊಳ್ಳುವಂಥದ್ದು ಕೇವಲ ಒಬ್ಬ ಮುಖಂಡನ ಪ್ರಶ್ನೆಯಲ್ಲ, ಇಡೀ ಸಮುದಾಯದ ಪ್ರಶ್ನೆ. ಕೆಲವು ಬಲಿತ, ಹಣದಿಂದ ಬಲಿತ, ಅಧಿಕಾರದಿಂದ ಬಲಿತ, ಆ ಅಧಿಕಾರವನ್ನು ಅನುಭವಿಸ್ಕೊಂಡು ಬಂದು ನಾವೇ ನಮ್ಮದೇ ಅನ್ನುವಂಥ ದುರಹಂಕಾರವನ್ನು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಯಾವುದೇ ಸಮುದಾಯ ಆಗಿರಲಿ, ಅದು ಮುಸ್ಲಿಂ ಸಮುದಾಯ ಆಗಿರಲಿ, ದಲಿತ ಸಮುದಾಯ ಆಗಿರಲಿ, ಅಥವಾ ಹಿಂದುಳಿದ ವರ್ಗದ ಸಮುದಾಯಗಳಾಗಿರಲಿ, ನಿಮ್ಮ ದುರಹಂಕಾರದ ವರ್ತನೆಯನ್ನು ನಿಲ್ಲಿಸಿ, ಯಾರೂ ನಮಗೆ ಮುಖ್ಯ ಅಲ್ಲ ಅನ್ನುವಂಥ ಮಾತುಗಳನ್ನು ನಿಲ್ಲಿಸಿ. ನೀವು ಪ್ರತಿಯೊಬ್ಬರು, ಪ್ರತಿಯೊಂದು ಮತದಾರ, ಒಂದೇ ಒಂದು ವೋಟ್ ಕೂಡ ಮುಖ್ಯ. ಯಾಕಂದರೆ ನಿಮ್ಮದೇ ಕಾಂಗ್ರೆಸ್ ಪಕ್ಷದ ಧ್ರುವನಾರಾಯಣ ಸಂಸದರಾಗಿದ್ದು ಕೇವಲ ಒಂದೇ ಒಂದು ವೋಟಿನಿಂದ, ಒಬ್ಬ ಮತದಾನನ ಒಂದು ವೋಟಿನಿಂದ, ಓಕೆನಾ, ಯಾವುದೇ ಸಮುದಾಯದಿಂದ ಅಲ್ಲ. ಹಾಗಾಗಿ ಈ ದುರಹಂಕಾರವನ್ನು ಬಿಡಿ ಅನ್ನುವಂಥದ್ದು. ನ್ಯಾಷನಲ್ ಲೆವೆಲ್ ಸ್ಟಾರ್ ಕ್ಯಾಂಪೇನರ್ ಅವರು, ಆಲ್ ಇಂಡಿಯಾ ಸ್ಟಾರ್ ಕ್ಯಾಂಪೇನರ್, ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅಂಥವ್ರನ್ನ ನೀವು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಮತ್ತೆ ಅವ್ರನ್ನ ಅವಮಾನ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಾ. ಈಗ ನಾವು ಬೆಂಗಳೂರವರು ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ, ನಾವು ಲಕ್ಷಾಂತರ ಜನ ಸೇರಿ ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಇದೆಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಮತ್ತೊಂದು ದೊಡ್ಡ ಘಟನೆ ನಡೆದೋಗ್ಬಿಟ್ಟಿದೆ. ಏನು ಗೊತ್ತಾ, ಇದೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು DK ಶಿವಕುಮಾರ್ ಇವತ್ತು ದಾವಣಗೆರೆಗೆ ಚುನಾವಣಾ ಕ್ಯಾಂಪೇನ್ಗೆ ಹೋದ್ರಲ್ಲ, ಅಲ್ಲಿ ಆ ಹೆಲಿಪ್ಯಾಡ್ನಲ್ಲೇ, ದಾವಣಗೆರೆ ಹೆಲಿಪ್ಯಾಡ್ನಲ್ಲೇ ನೂರಾರು ಜನ ಜಮೀರ್ ಅಹಮದ್ ಫೋಟೋವನ್ನು ಇಟ್ಕೊಂಡು DK ಶಿವಕುಮಾರ್ ಮತ್ತು ಸುರ್ಜೇವಾಲಾ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಜಮೀರ್ ಅಹಮದ್ಗೆ ಆಗ್ತಾ ಇರ್ತಕ್ಕಂಥ ಅವಮಾನದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಇದು ಎಚ್ಚರಿಕೆಯ ಗಂಟೆ. ಸುರ್ಜೇವಾಲಾ ಅವರಿಗಾಗಿರಲಿ, SS ಮಲ್ಲಿಕಾರ್ಜುನ್ಗಾಗಿರಲಿ, ಅಥವಾ KPCC ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ಗೆ ಆಗಿರಲಿ, ಒಂದು ಸಮುದಾಯವನ್ನು, ಯಾಕಂದರೆ ಒಬ್ಬರ ಅವಮಾನ, ಜಮೀರ್ ಅಹಮದ್ ಒಬ್ಬರ ಅವಮಾನ ಇವತ್ತು ನೂರಾರು ಜನರ ಒಂದು ಪ್ರತಿಭಟನೆಯ ಅಸ್ತ್ರವಾಗಿದೆ. ನಾಳೆ ಇಡೀ ಸಮುದಾಯದ ಪ್ರತಿಭಟನೆ ಆಗುವುದಕ್ಕಿಂತ ಮುಂಚೆ ಎಚ್ಚೆತ್ಕೋಬೇಕಿದೆ ಕಾಂಗ್ರೆಸ್ನ ದುರಹಂಕಾರಿ ನಾಯಕರು. ಇವತ್ತೇನಾಗಿದೆ, ಕರ್ನಾಟಕದ ಉಲೆಮಾಗಳು, ಮುಸ್ಲಿಂ ಧಾರ್ಮಿಕ ಮುಖಂಡರು ಕಾಂಗ್ರೆಸ್ಸಿಗೆ ವೋಟ್ ಹಾಕಬೇಡಿ ಅಂತ ಕರೆ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಈ ಬೈ ಎಲೆಕ್ಷನ್ನಲ್ಲಿ ವೋಟ್ ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದ ಜಮಾಯತೆ ಉಲೆಮಾ ಕರ್ನಾಟಕ ಅವರು ಮುಫ್ತಿ ಮೌಲಾನಾ ಮೊಹಮ್ಮದ್ ಇಫ್ತಿಕಾರ್ ಅನ್ನೋಂಥವ್ರು ಕರೆ ಕೊಡ್ತಾರೆ, ಬೇಡ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಡಿ, ದುರಹಂಕಾರದಿಂದ ಅವರು ವರ್ತಿಸ್ತಿದ್ದಾರೆ ಅನ್ನೋಂಥದ್ದು. ಅದ್ರ ಜೊತೆಗೆ ಜಮೀರ್ ಅಹಮದ್ ಅವರ ಆಪ್ತ ಕೂಡ ಆಗಿರ್ತಕ್ಕಂಥ ಇಮ್ರಾನ್ ಪಾಷಾ ಇದರಲ್ಲ, ಗೋರಿಪಾಳ್ಯದ ಇಮ್ರಾನ್ ಪಾಷಾ, SS ಮಲ್ಲಿಕಾರ್ಜುನ್ ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ ಮತ್ತು ಅವರ ವಿರುದ್ಧ ಅವರು ಬಂದಾಗ ಅವರಿಗೆ ಮಸಿ ಬಳಿಯುವಂಥ ಕೆಲಸ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಬೇಕಾ ಇದು? ಕಾಂಗ್ರೆಸ್ನಲ್ಲೇ ಇರೋ ಒಂದು ಪಕ್ಷದಲ್ಲೇ ಈ ರೀತಿಯ ನಿರ್ಲಕ್ಷ್ಯ, ತಾತ್ಸಾರ, ಅಹಂಕಾರ, ದುರಹಂಕಾರ, ಹಣ, ಅಧಿಕಾರ, ಮದ, ಮತ್ಸರ ಬೇಕಾ ಇದು? ಯಾಕೆ ನೀವು ಇದೇ ಥರದ ದುರಹಂಕಾರಕ್ಕೆ ಇವತ್ತು ಕಾಂಗ್ರೆಸ್ ದೇಶದಲ್ಲಿ ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನೋಂಥದ್ದನ್ನು ನೋಡ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಹೇಳ್ತಾ ಇರ್ತಕ್ಕಂಥದ್ದು, ಕೇವಲ ಮುಸ್ಲಿಂ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿರೋದಲ್ಲ, ನೀವು ದಲಿತರನ್ನು ಕೂಡ ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡು ಅವರನ್ನು ಹತ್ತೋ ಮೆಟ್ಟಲುಗಳನ್ನಾಗಿ ಮಾಡ್ಕೊಂಡಿದ್ದೀರಾ. ಅಹಿಂದ ವರ್ಗವನ್ನು ನಿಮ್ಮ ವೋಟ್ ಬ್ಯಾಂಕ್ಗಳಿಗೋಸ್ಕರ ತುಳಿಯೋ ಮೆಟ್ಟಲುಗಳಾಗಿ ಮಾಡ್ಕೊಂಡಿದ್ದೀರಾ. ಯಾಕೆ ಈ ದುರಹಂಕಾರ? ಇದೇ ಪರಿಸ್ಥಿತಿಗೆ ಇವತ್ತು ನೀವು ಬಂದಿರತಕ್ಕಂಥದ್ದು. ನಿಮ್ಮ ರಾಹುಲ್ ಗಾಂಧಿಗೆ ಆ ಮನಸ್ಥಿತಿ ಇಲ್ಲ, ನಿಮ್ಮ ಹೈಕಮಾಂಡ್ಗೆ. ಇಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರು ದುರಹಂಕಾರದಿಂದ ಸಾಯ್ತಾ ಇದ್ದೀರಾ. ಅದನ್ನು ಮೊದಲು ಸರಿ ಮಾಡಿಕೊಳ್ಳಿ. ಇಲ್ಲ ಅಂತಂದರೆ ಪಕ್ಷಕ್ಕೆ ಭವಿಷ್ಯ ಇಲ್ಲ. ಕೇವಲ ಇದು ಈ ಬೈ ಎಲೆಕ್ಷನ್ ಅಷ್ಟೇ ಅಲ್ಲ, 2028ರ ಚುನಾವಣೆಯಲ್ಲೂ ಕೂಡ ಮುಸ್ಲಿಂ ಮತದಾರರು, ದಲಿತ ಮತದಾರರು, ಅಹಿಂದ ಮತದಾರರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಿಂತ್ಕೊಳ್ಳುವಂಥ ದಿನ ದೂರ ಇಲ್ಲ. ತಿದ್ದುಕೊಳ್ಳದೇ ಇದ್ದರೆ
ಆ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಇದಲ್ಲದೆ ಇನ್ನೊಂದು ವಿಚಾರ ಬರ್ತಾ ಇದೆ, ಜಮೀರ್ ಅಹಮದ್ ವಿರುದ್ಧ ಸುರ್ಜೇವಾಲಾ ನೇತೃತ್ವದಲ್ಲಿ ಹೈಕಮಾಂಡ್ಗೆ ದೂರನ್ನು ಸಲ್ಲಿಸಲಾಗುತ್ತೆ ಅನ್ನೋಂಥದ್ದು. ಯಾವ ಕಾರಣಕ್ಕೆ? ಟಿಕೆಟ್ ಕೇಳೋದು ತಪ್ಪ, ಸಮುದಾಯದ ಪರವಾಗಿ ನಿಂತ್ಕೊಳ್ಳೋದು ತಪ್ಪ. ಇದೇ ಇರ್ತಕ್ಕಂಥ 9 ಜನ MLAಗಳಿದ್ದಾರೆ, ಮುಸಲ್ಮಾನ್ MLAಗಳು. ಕೇವಲ ಒಬ್ಬ ಜಮೀರ್ ಅಹಮದ್ ಸಮುದಾಯದ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥವ್ರು. ಎಲ್ಲರೂ ಪಕ್ಷದ ಹಿತಾಸಕ್ತಿಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಜಮೀರ್ ಅಹಮದ್ ಸಮುದಾಯದ ಹಿತಾಸಕ್ತಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ನಾಯಕ ಆತ ಅಲ್ವಾ? ಯಾವರಿಗೆ ಮುಲಾಜಿಲ್ಲ, ಅವರಿಗೆ ಪಕ್ಷವನ್ನು ಮೀರಿರ್ತಕ್ಕಂಥವ್ರು ಅನ್ನುವಂಥದ್ದು ನಾನು ಮೊನ್ನೆ ಹೇಳಿದೆ. ಜಮೀರ್ ಅಹಮದ್ JDS ಅನ್ನು ಇದೇ ಕಾರಣಕ್ಕೆ ಬಿಟ್ಟು ಬಂದರು. ನಾಳೆ ಹೆಚ್ಚು ಕಡಿಮೆಯಾಗಿ ಕಾಂಗ್ರೆಸ್ ಅನ್ನು ಕೂಡ ಅವರು ಬಿಡೋದಕ್ಕೆ ತಯಾರಿದ್ದಾರೆ. ಈಗಾಗಲೇ AP ಉಸ್ತಾದ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ ಕೇರಳದಲ್ಲಿ. ಇದು ಬಹುತೇಕ ಧಮಕಿಯಲ್ಲ, ಅಸ್ತಿತ್ವದ ಪ್ರಶ್ನೆ, ಸಮುದಾಯದ ಅಸ್ತಿತ್ವದ ಪ್ರಶ್ನೆ ಮತ್ತು ಆಯಾ ಪಕ್ಷದ ಹಿರಿಯ ನಾಯಕರು ನಡೆಸ್ಕೊಳ್ಳುವಂಥ ನಿರ್ಲಕ್ಷ್ಯ ಮತ್ತು ದುರಹಂಕಾರದ ವಿರುದ್ಧದ ಸ್ವಾಭಿಮಾನದ ನಡೆಯಾಗುತ್ತೆ. ಎಚ್ಚೆತ್ಕೋಬೇಕಿದೆ ಕಾಂಗ್ರೆಸ್ನವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ಏನು ತೀರ್ಮಾನ ತೆಗೆದುಕೊಳ್ತಾರೆ, ಮತ್ತು ಹೇಗೆ ಜಮೀರ್ ಅಹಮದ್ ಮತ್ತು ಅಲ್ಪಸಂಖ್ಯಾತರನ್ನ ಮನವೊಲಿಸ್ತಾರೆ, ಹೇಗೆ ಬೈ ಎಲೆಕ್ಷನ್ ಗೆಲ್ಕೊಂಡು ಬರ್ತಾರೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಎದುರುಗಡೆ ಇರತಕ್ಕಂಥ ದೊಡ್ಡ ಸವಾಲು. अपना हक है कि वो अपना उम्मीदवार तय करें. अगर वो सब 2 बातें हैं इसमें, नंबर 1 वहाँ के वोटर्स मुत्तहिद हो करके एक के हक में वोट करने का तय करें. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.